ನನಗೆ ಗೊತ್ತಿದ್ದಂಗೆ ಸರಿಸುಮಾರು ಒಂದು 10 ಕೋಟಿ ಬಾಳ್ಬೋದು ಅನ್ಸುತ್ತೆ. ಮಾಲೂರು ಜಮೀನು KGF ಅಲ್ಲಿ ಯಾಕೆ ರಿಜಿಸ್ಟರ್ ಆಗ್ತಾ ಇದೆ ಅಂದರೆ, ಮಾಲೂರಿನಲ್ಲಿ ಇಲ್ಲಿ ಮಾಡೋಕ್ಕಾಗಲ್ಲ, ಜನ ನೋಡ್ಕೊಬಿಡ್ತಾರೆ, ನಾನು ಕಳ್ತನ ಮಾಡಿರೋದು ಜನಕ್ಕೆ ಗೊತ್ತಾಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡೆ ಇವತ್ತು ಮಾಲೂರು ತಾಲೂಕಿನಲ್ಲಿ ಯಾವುದೇ ನಕಲಿ ದಾಖಲೆ ಮಾಡಬೇಕಾದ್ರೂ ಕೂಡ, ರಿಜಿಸ್ಟರ್ ಮಾಡಬೇಕಾದ್ರೆ, ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಬೇಕಾದ್ರೆ, GPA ಮಾಡಬೇಕಾದ್ರೆ, ಏನೇ ಮಾಡಬೇಕಾದ್ರೂ ಇವತ್ತು KGF ಅಲ್ಲೇ ಹೋಗಿ ಮಾಡ್ತಾ ಇದ್ದಾರೆ. ಮಾಲೂರು ತಾಲೂಕು ಕಸ್ಬಾ ಹೋಬಳಿ ಕುರ್ಸ್ನಳ್ಳಿ ಗ್ರಾಮದಲ್ಲಿ ಪಿ ನಂಬರಲ್ಲಿ ಗೋಮಾಳ ಜಮೀನು ಸುಮಾರು 100 ಎಕರೆ ಜಮೀನಿದೆ. ಸರ್ವೆ ನಂಬರ್ 78ರಲ್ಲಿ, ಆ ಸರ್ವೆ ನಂಬರ್ 78ರಲ್ಲಿ ಸುಮಾರು 60-70 ವರ್ಷಗಳಿಗೆ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಹಿಂದೆ ವೆಂಕಟಮ್ಮ ನಾಗಪ್ಪ ಅನ್ನೋರಿಗೆ 3 ಎಕರೆ ಜಮೀನು ಗ್ರಾಂಟ್ ಆಗಿರುತ್ತೆ. ವೆಂಕಟಮ್ಮ ಅನ್ನೋರು ತೀರ್ಕೊಂಡು ಸುಮಾರು ಒಂದು 40-45-50 ವರ್ಷ ಆಗ್ಬಿಟ್ಟಿದೆ, ತೀರ್ಕೊಂಡ್ಬಿಟ್ಟಿದ್ದಾರೆ. ಆ ಜಮೀನನ್ನ ಅವರು ಮಕ್ಕಳು ಮತ್ತು ಅವರು ಮೊಮ್ಮಕ್ಕಳು ಯಾರು ಕೂಡ ಪೋತಿವರ್ಸ್ ಖಾತೆ ಮಾಡ್ಕೊಂಡೇ ಇದ್ದಾರೆ. ಅವರಲ್ಲಿ ಸ್ವಲ್ಪ ಅವ್ರ ಕುಟುಂಬದಲ್ಲಿ ಸಮಸ್ಯೆ ಇರೋದ್ರಿಂದ ಪೋತಿವರ್ಸ್ ಖಾತೆ ಮಾಡ್ಕೊಂಡಿಲ್ಲ ಅವರು. ಆ ಜಮೀನು ಹಂಗೆ ಇದೆ, ಅವ್ರ ಹೆಸರಲ್ಲೇ, ವೆಂಕಟಮ್ಮ ಹೆಸರಲ್ಲೇ ಇದೆ. ಆ ವೆಂಕಟಮ್ಮ ಜಮೀನು ಅವ್ರ ಹೆಸರಲ್ಲೇ ಇದೆ ಅಂತ ಒಬ್ಬ ಈ ಜಮೀನ್ಗೆ ಅಟ್ಯಾಚ್ ಇರ್ತಕ್ಕಂಥ ಒಬ್ಬ ಇಟ್ಕೆ ಫ್ಯಾಕ್ಟ್ರಿ ಮಾಲೀಕ ಅಮರೇಶ್ ಅನ್ನೋರು ಏನು ಮಾಡಿದ್ದಾರೆ ಅಂದರೆ, ಈ ಜಮೀನನ್ನು ಹೊಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು, ಮತ್ತೆ ಈ ವೆಂಕಟಮ್ಮ ಅನ್ನೋರು, ಇವ್ರ ಹೆಸರು ವೆಂಕಟಮ್ಮ, ಇವ್ರ ಗಂಡ ಹೆಸರು ಸಿದ್ದಪ್ಪ ಅಂತೇಳಿ. ಈ ಜಮೀನು ಒರಿಜಿನಲ್ ಓನರ್ ಹೆಸರು ವೆಂಕಟಮ್ಮ, ಗಂಡ ಹೆಸರು ನಾಗಪ್ಪ. ಎಮ್ಮ ಹೆಸರು ವೆಂಕಟಮ್ಮ, ಗಂಡ ಹೆಸರು ಸಿದ್ದಪ್ಪ. ಎಮ್ಮನ್ಗೆ ಏನು ಮಾಡಿದ್ದಾರೆ ಅಂದರೆ, ನಿನ್ನ ಹೆಸರಲ್ಲಿ ನಾನು ಯಾವುದೋ ಒಂದು ಜಮೀನು ತಗೊಂಡಿದ್ದೀನಿ, ನಿನ್ನ ಹೆಸರಲ್ಲಿ ಜಮೀನು ಮಾಡ್ತೀನಿ, ಜಮೀನು ಮಾಡಿದಾದ್ಮೇಲೆ 3-4 ತಿಂಗಳು ಆದಮೇಲೆ ಮತ್ತೆ ನಾನು ಮಾಡ್ಕೋತೀನಿ, ನನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಈ ಎಮ್ಮನ್ಗೆ ನಂಬಿಸಿ, ಈ ಎಮ್ಮ ಮಗ ಶ್ರೀನಿವಾಸು, ಎಲ್ಲಿ ಶ್ರೀನಿವಾಸು ಬೈಲಿ, ಈ ಶ್ರೀನಿವಾಸ್ಗೆ ಎಮ್ಮನ ಮಗ ಶ್ರೀನಿವಾಸನ್ ಇಬ್ಬರನ್ನೂ ಕರ್ಕೊಂಡು ಮಾಲೂರು ತಾಲೂಕು ಆಫೀಸರ್ ಹತ್ರ ಬಾ ಅಂತ ಹೇಳಿರ್ತಾನೆ. ಇವರು ಮಾಲೂರು ತಾಲೂಕು ಆಫೀಸರ್ ಹೋದಾಗ ಇಲ್ಲಲ್ಲ KGF ಅಲ್ಲಿ ಅಂತೇಳಿ ಆತ ಒಬ್ಬನೇ ವ್ಯಕ್ತಿ ಇವರಿಬ್ಬರನ್ನೂ ಕರ್ಕೊಂಡು ಆತಂದೇ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆತನಿಗೆ ಈ ರಿಜಿಸ್ಟರ್ ಪೇಪರ್ನ ಓದೋದಕ್ಕೂ ಕೊಡದೆ ಏನು ಮಾಡಿರ್ತಾನೆ ಅಂದರೆ, ಸೈನ್ ಹಾಕ್ರಿ ನೀವು ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡಿರ್ತಾನೆ. ಆಗ ಈತ ವಿಚಾರಪಟ್ಟು ಏನು ಮಾಡಿರ್ತಾನೆ, ಹಿಂದೆ ಪೇಜಲ್ಲಿ ಕುರ್ಸ್ನಳ್ಳಿ ಸರ್ವೆ ನಂಬರ್ 78 ಯಾವುದೋ ಇದೆಯಲ್ಲ, ಇದೇನು ನಮ್ಗೆ ಯಾವುದೋ ಗಾಚಾರ ಅಂತೇಳಿ ಈತ ತಿಳ್ಕೊಬಂದು ಮಾಲೂರಿನಲ್ಲಿ ಈ ಜಮೀನು ಓನರ್ಗಳಿಗೆ ಯಾರಿದ್ದಾರೆ ಮಾಲೀಕರಿಗೆ ತಿಳಿಸ್ಬಿಟ್ಟು ಆ ಡಾಕ್ಯುಮೆಂಟ್ಸ್ ತೆಗೆಸಿದಾಗ ಅವಾಗ ಗೊತ್ತಾಗುತ್ತೆ ಇವ್ರಿಗೆ, ನಮ್ದಲ್ಲ ಜಮೀನು ಇದು, ಈ ಥರ ಜಮೀನು ವೆಂಕಟಮ್ಮ ನಾಗಪ್ಪ ಅವ್ರ ಜಮೀನು, ವೆಂಕಟಮ್ಮ ಸತ್ತೋಗಿದ್ದಾರೆ, ಅವ್ರ ಕುಟುಂಬದವ್ರ ಜಮೀನಿದು, ನಮ್ಮ ಕೈನಲ್ಲಿ ಈತ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಇವ್ರನ್ನೆಲ್ಲ ಕರ್ಕೊಂಡು ನಮ್ಮ ರಕ್ಷಣಾ ವೇದಿಕೆ ಕಚೇರಿಗೆ ಇವ್ರು ಏನು ಮಾಡ್ತಾರೆ, ಎಲ್ಲರೂ ಒಟ್ಟಾಗಿ ಬರ್ತಾರೆ. ಒಟ್ಟಾಗಿ ಬಂದಾಗ ನಾನೇನು ಮಾಡ್ತೀನಿ ಅಂದರೆ, ಇವತ್ತು 30ನೇ ತಾರೀಕು ನಾನು ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲಿಗೆ? ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾಗ FRI ಮಾಡಬೇಕು ಅಂದಾಗ ಆತ ಅವಾಗ ಹೇಳ್ತಾನೆ, ಏನು ಮಾಡ್ತಾನೆ, ಇಲ್ಲ ಬೇಡ, ಕೇಸ್ ಎಲ್ಲ ಬೇಡ, ಏನೋ ರಾಜಿ ಮಾಡಿಕೊಂಡು ನಾನು ಮತ್ತೆ ವಾಪಸ್ ಕೊಟ್ಬಿಡ್ತೀನಿ, ನನ್ನ ಜಮೀನಲ್ಲ ಅದು, ನಂದಲ್ಲ, ಅವ್ರ ಜಮೀನೇನೆ, ನಂದೇನು ತಪ್ಪಾಗ್ಬಿಟ್ಟಿದೆ ಅಂತೇಳಿ ಕೇಳ್ಕೊತಾನೆ. ಮತ್ತೆ ಏನು ಮಾಡ್ತಾನೆ, 2 ದಿವಸದಿಂದನೂ ಆ ಜಮೀನು ಮಾಡ್ಕೊಡ್ತೀನಿ ಅಂತೇಳಿ ಬರೋದಿಲ್ಲ. ಅದ್ರ ಕಾರಣ ಇವತ್ತು ಏನಾಗಿದೆ, ಅವತ್ತಿನ ಮೇಲೆ FIR ಆಗಿದೆ. ಈ ಜಮೀನ್ಗೇನು ಅಮರೇಶ್ ಅವ್ರಿಗೆ ಸಂಬಂಧ ಇಲ್ಲ. ಈ ಜಮೀನು ಮಾಡಿಕೊಟ್ಟಿದ್ದಾರಲ್ಲ ಈಗ ವೆಂಕಟಮ್ಮನಿಗೂ ಸಂಬಂಧ ಇಲ್ಲ. ವೆಂಕಟಮ್ಮನೇ ಬೇರೆ, ಇವ್ರ ಅಜ್ಜಿ ವೆಂಕಟಮ್ಮ ನಾಗಪ್ಪನೇ ಬೇರೆ. ಆದ್ದರಿಂದ ಇವತ್ತು FIR ಆಗಿದೆ. ಅದನ್ನು ನಿನ್ನೆ ಸಂಜೆ ತಾನೇ ನಾನು ಸ್ಟೇಷನಲ್ಲಿ ಕುತ್ಕೊಂಡು ನಾನು ಇವರೆಲ್ಲ ಹೋಗ್ಬಿಟ್ಟು ಇವತ್ತು FIR ಮಾಡಿಸಿದ್ದೀವಿ. ಆತನ ಈ ಕೂಡಲೇ ಬಂಧಿಸ್ಬೇಕು. ಇವ್ರಿಗೆ ಯಾರಿಗೆ ಅನ್ಯಾಯ ಆಗಿದೆ ಮತ್ತು ಎಮ್ಮನಿಗೂ ಮೋಸ ಆಗಿದೆ, ಅದ್ರಿಗೆ ಪಾಪ ಅವ್ರಿಗೆ ತೊಂದರೆ ಆಗೋದು ಬೇಡ. ಜಮೀನು ಓನರ್ಗಳು ಏನಿದ್ದಾರೆ ಅವ್ರಿಗೆ ಜಮೀನನ್ನು ಮತ್ತೆ ಉಳಿಸ್ಕೊಡ್ಬೇಕು ಅನ್ನೋದ್ರಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರ ಜೊತೆಯಲ್ಲಿ ನಿಂತು ಇವತ್ತು ಹೋರಾಟ ಮಾಡ್ತಿದೆ. ಮಾಲೂರಿಂದ ಸುಮಾರು ಇದು ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ಇದು ಸುಮಾರು ಕೋಟಿಗಳು ಬೆಲೆ ಬಾಳ್ತಕ್ಕಂಥದ್ದು. ಈ ಜಮೀನು ಪಕ್ಕದಲ್ಲೇ ಸುಮಾರು ಲೇಔಟ್ಗೂ ಆಗಿದೆ ಮತ್ತು ಕಾರ್ಖಾನೆಗಳ ಹತ್ರ ಇದೆ ಅನ್ನೋ ಉದ್ದೇಶ ಇಟ್ಕೊಂಡೇನೆ ಈ ಜಮೀನು ಹೊಡಿಬೇಕು ಅಂತೇಳಿ ಇವ್ರ ಹೆಸರಿನಲ್ಲಿ ಇವ್ರನ್ನ ಕರ್ಕೊಂಡಾಗ ಮಾಡಿಸ್ಬಿಟ್ಟು 1,35,00,000 ಅಂತೇಳಿ ಇದರಲ್ಲಿ ಏನು ತೋರಿಸಿದಾನೆ, ಇವ್ರ ಹೆಸರಿಗೆ ಯಾವುದೇ ಒಂದು ಚೆಕ್ಕು ಕೂಡ ಕೊಟ್ಟಿಲ್ಲ. ಒಂದು ಚೆಕ್ ಇವ್ರ ಹೆಸರಿನಲ್ಲಿ ಪಾಸ್ ಆಗಲಿಲ್ಲ. ₹100 ಕಾಸು ಇವ್ರು ಕೊಟ್ಟಿಲ್ಲ. ಬರೀ 1,35,00,000 ವ್ಯಾಲ್ಯೂಯೇಷನ್ ಅಂತೇಳಿ ತೋರಿಸಿದಾನೆ ಅಷ್ಟೇ, ಯಾವುದೂ ಕೊಟ್ಟಿಲ್ಲ. ಇವ್ರ ಮಗನಿಗೆ ಖರ್ಚಿಗಿಟ್ಕೊ ಅಂತೇಳಿ ಮಗನಿಗೆ ಮಾತ್ರ ಫೋನ್ಪೇನಲ್ಲಿ ₹5,000 ಮಾತ್ರ ಕೊಟ್ಟಿದ್ದಾನೆ. ಅದೇನಕ್ಕೆ ಖರ್ಚಿಗಿಟ್ಕೊ ಇರಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಾನೆ. 3 ಚೆಕ್ಕು ಯಾವುದೂ ಇವ್ರಿಗೆ ಚೆಕ್ಕು ಕೊಟ್ಟಿಲ್ಲ. ಮತ್ತು ಇವ್ರ ಪಾಸ್ಬುಕ್ಕು ಇವತ್ತು ಏನಿದೆ ಈಗ ಡೀಟೇಲ್ಸ್ ತೆಗೆಸಿದ್ರೆ ಅದು ಚೆಕ್ಕು ಪಾಸ್ಬುಕ್ಕು ಕೊಡ್ತೀವಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಇವ್ರ ಅಕೌಂಟಲ್ಲಿ ಯಾವುದೋ ₹1 ಪಾಸ್ ಆಗಲಿಲ್ಲ. ಇಲ್ಲೆಲ್ಲ ರಿಜಿಸ್ಟರ್ ಮಾಡಿದ್ರೆ ಯಾರಾದರೂ ನೋಡ್ಕೊಬಿಡ್ತಾರೆ, ಗೊತ್ತಾಗ್ಬಿಡ್ತಾರೆ ಅನ್ನೋದು, ಇದು ಕಳ್ತನ ಮಾಡೋ ಉದ್ದೇಶನೇ ಇಟ್ಕೊಂಡು ಆತನು ಕೋಲಾರ ಸಬ್ ರಿಜಿಸ್ಟ್ರಲ್ಲಿ, ಇದು KGF ಸಬ್ ರಿಜಿಸ್ಟ್ರಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿದ್ದು.
ಗೊತ್ತಲ್ವಾ ಏನು? ಸಬ್ ರಿಜಿಸ್ಟ್ರಿಗೆ ಗೊತ್ತಿದ್ದು ಸಬ್ ರಿಜಿಸ್ಟ್ರ್ ಏನ್ ಮಾಡ್ತಾನೆ, ದುಡ್ಡು ತಗೊಂಡ್ಬಿಟ್ಟು ಅದೇ ಎಷ್ಟು ಲಕ್ಷ ತಗೋತಾನೆ ಗೊತ್ತಿಲ್ಲ. ಈ ವೆಂಕಟಮ್ಮ ಸಿದ್ದಪ್ಪ ಇದು ವೆಂಕಟಮ್ಮ ನಾಗಪ್ಪಗೆ ಮ್ಯಾಚ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಆತನು ಇವತ್ತು ಈ ಕೆಲಸ ಇಂಥ ಮಣ್ತಿನೋ ಅಂತ ಕೆಲಸ ಇದು ಕೆಜಪ್ ಸಬ್ ರಿಜಿಸ್ಟ್ರು ಇಂಥದ್ದು ಒಂದೇ ಅಲ್ಲ, ಮಾಲೂರಿನಲ್ಲಿ ಸುಮಾರು 106 ಎಕರೆ ರಿಜಿಸ್ಟರ್ ಮಾಡಿತ್ತು. ಹೌದು, ಯಾವುದು ಚೆಕ್ ಮಾಡಲಿಲ್ಲ, ದುಡ್ಡು ಕೊಟ್ರೆ ಯಾವುದು ಚೆಕ್ ಮಾಡೋದಿಲ್ಲ.